ಆಚಾರ್ಯಶ್ರೀಗಳು ಒಂದು ಮಾತು ಹೇಳಿದ್ರು ನನಗೆ, ಏನಪ್ಪ ಕಬ್ಬಿನ ರಸ ಒಂದು ಇಡು ಎಲ್ಲರಿಗೆ ಬಂದವ್ರಿಗೆ ಅಂತೇಳಿ. ಅದಕ್ಕೆ ನಾ ಆಚಾರ್ಯಶ್ರೀಗಳು ಆಜ್ಞೆ ಮೇರೆಗೆ ಈ ಸತತ 7 ದಿವಸ ಕಾಲ ಎಲ್ಲ ಧರ್ಮದವರಿಗೆ 7 ದಿವಸ ಕಬ್ಬಿನ ಹಾಲು ಇಡ್ತಂತೇಳಿ ಮಾತುಕೊಟ್ಟಿನ. ಆ ದಿವಸ 7 जय जिनेंद्र. आचार्य कुलरत्नभूषण महाराजांच्या सानिध्यात हे दीर्घायू औषधालय चालू आहे. ಕನ್ನಡದ ಕುಲಪತಿಗೆ ಕೋಟಿ ನಮಸ್ಕಾರ. ನಾನು ಇವತ್ತು ಕೃಷ್ಣಾ ತೀರದ ಮಹೇಶವಾಡಿ ಇದ್ದೀವಿ. ಅಥಣಿ ತಾಲೂಕಿನ ಮಹೇಶವಾಡಿ ಗ್ರಾಮ ಇಪ್ಪರಿಗೆ ಆಲ್ಮ ಡ್ಯಾಮ್ದಿಂದ ಅನತಿ ದೂರದಲ್ಲಿ ಕೇವಲ 10 ಕಿಲೋಮೀಟರ್ ಅಂತರದಲ್ಲಿರುವಂತ ಮಹೇಶವಾಡಿ ಗ್ರಾಮದಲ್ಲಿ ಸಪ್ತ ಮುನಿಗಳನ್ನ ಜೈನ ಮುನಿಗಳು ಕೊಟ್ಟಂತ ಕ್ಷೇತ್ರ. ಇಲ್ಲಿ ಜನ್ಮಿಸಿದಂತ ಅವಳು ಜೈನ ಮುನಿಗಳಿಂದ ಜೈನ ಪರಂಪರೆ ಸಾಗಿದೆ. ಹೀಗಾಗಿ ಜೈನದ ಪ್ರವಕ್ತರು, ಧರ್ಮ ಪ್ರಭಾಕರರು, ಧರ್ಮದ ಒಂದಿಷ್ಟು ಪ್ರಸಾರಗಳನ್ನು ಮಾಡುವಂತ 7 ಜನ ಇಲ್ಲಿ ಜೈನ ಮುನಿಗಳಾಗಿರುವಂತ ಕ್ಷೇತ್ರದಲ್ಲಿ ಇವತ್ತು ಪಂಚ ಕಲ್ಯಾಣದ ಯಾವ ತರ ಸಿದ್ಧತೆ ಇತ್ತು ಎಲ್ಲ ವಿಡಿಯೋಗಳನ್ನ ನಿಮಗಾಗಿ ನಾನು ತರ್ತಾ ಇದ್ದೀನಿ. ನಮಸ್ಕಾರ. ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು. ಇದು ಅಥಣಿ ತಾಲೂಕಿನ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಮಹೇಶವಾಡಿ ಗ್ರಾಮದ ಜೈನ ಪರಂಪರೆಯಲ್ಲಿ 5 ದಿನ ಅಂದರೆ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವದಲ್ಲಿ ಹೇಗೆ ನಡೆಯುತ್ತೆ, ಏನು ನಡೆಯುತ್ತೆ, ಯಾವ ಥರ ಸಿದ್ಧತೆಗಳು ಇರುತ್ತೆ ಅನ್ನೋದು ಪರಿಪೂರ್ಣವಾಗಿ ನಿಮಗೆ ತೋರಿಸಲಿಕ್ಕೆ ಆ ವಿಡಿಯೋ ಕ್ಲಿಪ್ಗಳನ್ನು ಮೂಲಕ ನಿಮಗೆಲ್ಲ ತಂದಿದ್ದೀನಿ. ಏನ್ರಿ ಇವತ್ತು ಏನು ವಿಶೇಷ ಇಲ್ಲಿ ಮಹೇಶವಾಡಿಗೆ ಅಂದರೆ, ವಿಶ್ವದ ದಾಖಲೆಯನ್ನು ನಿರ್ಮಿಸಿದಂಥ ಮಹೇಶವಾಡಿಗೆ ಯಾವ ಕಾರಣಕ್ಕಾಗಿ ಅಂದರೆ, ಜೈನ ಧರ್ಮದ ದಿಗಂಬರ ಮುನಿಗಳು ಕೇವಲ ಜಿಲ್ಲೆ, ತಾಲೂಕು, ರಾಜ್ಯದಲ್ಲಿ ಎಲ್ಲೋ ಒಬ್ಬರು ಆಗುವಂಥ ಜೈನ ಮುನಿಗಳು, ಜೈನ ದೀಕ್ಷೆಯನ್ನು ಪಡೆಯುವಂಥವರು ಅಲ್ಲಿ ಇಲ್ಲಿ ಒಂದೇ ಊರಲ್ಲಿ ಒಬ್ಬರು ಆಗೋದು ವಿಶೇಷ. ಆದರೆ ಇಲ್ಲಿ ಮಹೇಶವಾಡಿ ಗ್ರಾಮದಲ್ಲಿ ಕೃಷ್ಣಾ ತೀರದ ನದಿಯ ತಟದಲ್ಲಿರುವಂಥ ಈ ಮಹೇಶವಾಡಿಗೆ ಸಮೃದ್ಧವಾದ ನಾಡಲ್ಲಿ ಅದೆಷ್ಟು ಜೈನದ ಪ್ರಭಾವ ಇತ್ತು. ಆ ಪ್ರಭಾವಕ್ಕೆ ಮನಸ್ಸೋತು ಅದೇ ಧರ್ಮದಲ್ಲಿ ಇದ್ದುಕೊಂಡು ಜೈನ ಮುನಿಗಳಾಗೋದು ತುಂಬ ವಿರಳವಾದ ಸಂಗತಿ. ಜೀವನದ ಜಂಜಡಗಳನ್ನು, ಸಂಸಾರದ ತಾಪ ಕೋಪಗಳನ್ನೆಲ್ಲ ಕಳೆದು ಜೈನ ಮುನಿಯಾಗಿ ಸಮಾಜಕ್ಕೆ ಅಹಿಂಸಾ ತತ್ವಗಳನ್ನು ಪ್ರಭಾವನೆ ಮಾಡುತ್ತಾ ಸಾಗೋದು ಎಲ್ಲೋ ಒಬ್ಬರು ವಿರಳತೆ ಆಗುವ ಸಮಯದಲ್ಲಿ ಮಹೇಶವಾಡಿ ಗ್ರಾಮದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಸಪ್ತ ಋಷಿಗಳು, ಸಪ್ತ ಮುನಿಗಳು, ಸಪ್ತ ದಿಗಂಬರ ಮುನಿಗಳನ್ನು ಒಂದೇ ಊರಿನಲ್ಲಿ ಆಗಿದ್ದಂದರೆ ವಿಶ್ವ ದಾಖಲೆಗೆ ಸಮನಾಗಿ ನಿಂತ್ಕೊಂಡು ಬಿಡುತ್ತೆ. ಎಷ್ಟೊಂದು ಧರ್ಮದ ಜೈನ ಧರ್ಮಕ್ಕೆ ಅವರು ಪ್ರಭಾವಿತರಾಗಿದ್ದರು, ಆ ಧರ್ಮವನ್ನು ಎಷ್ಟು ನಂಬಿಕೆ ಇಟ್ಟಿದ್ದರು ಅನ್ನೋದಕ್ಕೆ ಇದೇ ಮಹೇಶವಾಡಿ ಗ್ರಾಮದ ಇದು ಸಮವಸ್ಯರಣ ಅಂತ ಕರಿತೀವಿ. ಜೈನ ಧರ್ಮದ ಎಷ್ಟು ಮಂದಿ ತೀರ್ಥಂಕರಾಗುತ್ತಾರೆ ಅವರೆಲ್ಲ ಸಮವಸ್ಯರಣದ ಮೇಲೆ ಕುಳಿತು 1008 ಕಮಲ ಆ ದಳದ ಮೇಲೆ ಅಂತರದಲ್ಲಿ ಕೊತ್ತು ದಿವ್ಯ ಧ್ವನಿಯನ್ನು ಹೊರಡುವಂಥದ್ದು. ಧರ್ಮದ ಪ್ರಭಾವನೆ ಅಂದರೆ ಧರ್ಮದ ಉಪದೇಶವನ್ನು ಮಾಡುವಂಥ ಸ್ಥಳವೇ ಸಮವಸ್ಯರಣ. ಪರಮ ಪೂಜ್ಯ ಶ್ರೀ 108 ಕುಲರತ್ನಭೂಷಣ ಮಹಾರಾಜರು ಹಳಂಗ್ಳಿಯ ಒಂದು ಗುಡ್ಡದಲ್ಲಿ ಹಲವಾರು ಧಾರ್ಮಿಕ ಚಿಂತನೆಗಳನ್ನು ನಡೆಸಿ ಧರ್ಮದ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಜೊತೆಗೆ ಈ ವರ್ಷ ಮಹೇಶವಾಡಿ ಗ್ರಾಮದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸಂಯದ ಶಿಖರಜಿಯ ಕಲ್ಪನೆ ಇಂದಿನ ಪೀಳಿಗೆಗೆ ಬರಲಿ ಅಂತೇಳಿ
ವಿಧಿವತ್ತವಾದ ಪೂಜೆಗಳನ್ನು ನಿಮಗೆ ನೋಡಲಿಕ್ಕೆ ಇಲ್ಲಿ ಸಿಗತ್ತೆ. ಇನ್ನೂ ಕೂಡ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ವಿಧಿವತ್ತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅಷ್ಟಕುಮಾರಕರು, ಸೌಧರ್ಮೇಂದ್ರ, ಇಂದ್ರಾಣಿ, ಹಾಗೆ ಇವತ್ತು ರಾಜವೈಭವ ಭಗವಾನ್ 8ನೇ ತೀರ್ಥಂಕರಾದ ಚಂದ್ರಪ್ರಭು ತೀರ್ಥಂಕರರ ಜನ್ಮ ಕಲ್ಯಾಣೋತ್ಸವ, ಗರ್ಭ ಕಲ್ಯಾಣೋತ್ಸವ. ಇವತ್ತು ರಾಜ್ಯ ವೈಭವ ಅಂದರೆ ಚಂದ್ರಪ್ರಭು ತೀರ್ಥಂಕರ ಆ ರಾಜವೈಭವ ಒಂದು ದೀಕ್ಷೆಯ ತೆಗೆದುಕೊಳ್ಳುವಂಥ ಆ ಸಮಯವನ್ನು ರೂಪಕ ಮೂಲಕ ತೋರಿಸುವುದೇ ಪಂಚಕಲ್ಯಾಣದ ಮಹತ್ವ. 5 ದಿನ ಹೇಗೆ ತೀರ್ಥಂಕರು ಅಂದಿನ ಕಾಲಘಟ್ಟದಲ್ಲಿ ಹೇಗೆ ವೈಭವಪೂರಿತವಾಗಿ ಅವರ ಜೀವನ, ಅಹಿಂಸಾ ಮಾರ್ಗ, ಅವರ ತ್ಯಾಗ, ಅವರ ದೀಕ್ಷೆ ತೆಗೆದುಕೊಂಡಿದ್ದು, ಕೇವಲ ಜ್ಞಾನ ಕಲ್ಯಾಣ, ಜನ್ಮ ಹೇಗಾಯಿತು, ಕಲ್ಯಾಣ ಹೇಗಾಯಿತು ಅನ್ನೋದು ತೋರಿಸುವಂಥ ವಿಧಿವಿಧಾನಗಳನ್ನು ಮಾಡಿ ತೋರಿಸುವುದು. ಇದು 3 ಲೋಕದ ಕಲ್ಪನೆ ಜೈನ ಧರ್ಮದ ಭೂಗೋಳಶಾಸ್ತ್ರದಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಎಷ್ಟು ಸ್ವರ್ಗಗಳಿವೆ, ಎಷ್ಟು ನರಕಗಳಿವೆ, ಅದರ ವರ್ಣನೆ, ಎತ್ತರ, ಗಾತ್ರ, ಬಣ್ಣ ಮತ್ತು ಅದರ ವಿಸ್ತೀರ್ಣತೆಯನ್ನು ಪರಿಪೂರ್ಣವಾಗಿ ತಿಳಿಸಿಕೊಡುವುದೇ ಜೈನ ಭೂಗೋಳಶಾಸ್ತ್ರ. ತ್ರಿಲೋಕ ಚಿಹ್ನೆ ಅಂತ ಕರಿತೀವಿ. ಅದು ಇಲ್ಲಿ ಎಲ್ಲವನ್ನು ಮನಮುಟ್ಟುವಂತೆ ಆ ದೃಶ್ಯ ಮಾಧ್ಯಮ, ದೃಶ್ಯ ಕಾವ್ಯವನ್ನು ಅಳವಡಿಸಿದಂಥ ಪರಮ ಪೂಜ್ಯ 108 ಕುಲರತ್ನ ಭೂಷಣ ಮಹಾರಾಜರು. ಸಪ್ತ ಋಷಿಗಳ ಜನ್ಮ ಭೂಮಿ ಅನ್ನುವ ಒಂದು ಲೋಗೋ ಮೂಲಕ ಜನರ ಆಕರ್ಷಿಸಲಿಕ್ಕೆ ಮತ್ತು ಧರ್ಮದ ಜೊತೆಗೆ ಸೇರಲಿಕ್ಕೆ ಒಂದು ಮಹತ್ವದ ಕಾಲಘಟ್ಟ ಇದೆ ಪಂಚಕಲ್ಯಾಣ. ಇಲ್ಲಿ ಯಾವ ಥರ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು, ಯಾವ ಥರ ಜನರಿಗೆ ಆಹಾರ ಪದ್ಧತಿ, ಆಹಾರ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲವನ್ನು ನಿಮಗೆ ತೋರಿಸಲಿಕ್ಕೆ ನಾನು ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ ಮೂಲಕ ಬಂದಿದ್ದೀನಿ. ಎಷ್ಟೋ ಸಭೆ ಸಮಾರಂಭಗಳು ಮಾಡಿದರೆ ಊಟದ ವ್ಯವಸ್ಥೆ ಸರಿಯಾಗಿರಲ್ಲ. ಪಾತ್ರೆ ಪ್ಲೇಟ್ಗಳ ವ್ಯವಸ್ಥೆ ಸರಿಯಾಗಿರಲ್ಲ. ಅದರ ಜವಾಬ್ದಾರಿಯನ್ನು ವೀರ ಸೇವಾ ದಳಕ್ಕೆ ಅದನ್ನು ಕೊಟ್ಟಿರ್ತಾರೆ. ಅದನ್ನು ನಿಗಾವಹಿಸಲಿಕ್ಕೆ ಇಂತಿಷ್ಟ ವೀರ ಸೇವಾ ದಳ ಅಂದರೆ ಜೈನ ಧರ್ಮದಲ್ಲಿ ಪಂಚಕಲ್ಯಾಣ ಮತ್ತು ಇತರೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅದರ ನಿಭಾಯಿಸುವಂಥ ಕೆಲಸವೇ ವೀರ ಸೇವಾ ದಳದ್ದು. ಇಲ್ಲಿ ನಿರಂತರವಾಗಿ 7 ದಿನ ಉಚಿತವಾಗಿ ಕಬ್ಬಿನ ರಸವನ್ನು ಎಷ್ಟು ಬೇಕಾದರೂ ಹಂಚುವಂಥ ಆ ದಾನಿ ಅವ್ರನ್ನ ಮಾತಾಡಿಸೋಣ. ಏನು ತಂಪಾದಂಥ ಬೇಸಿಗೆ ಸಮಯದಲ್ಲಿ ಕೊಡುವಂಥ ವ್ಯವಸ್ಥೆ ನಿರಂತರವಾಗಿ ಮಾಡ್ಕೊತ ಬಂದಿದ್ದಾರೆ. ಅಂಥ ದಾನಿಗಳನ್ನು ಇವತ್ತು ನಿಮಗೆ ಸಂದರ್ಶನ ರೂಪದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೆಲ್ಲಿ ಪಂಚಕಲ್ಯಾಣ ಆಗುತ್ತೆ ಅಲ್ಲೆಲ್ಲಿ ಇವರು ತಮ್ಮ ಸೇವೆಯನ್ನು ಮಾಡ್ತಾರೆ. ಎಲ್ಲವನ್ನು ಹೊತ್ಕೊಂಡು ತಂದು ಆ ಪಂಚಕಲ್ಯಾಣ ಸಮಯದಲ್ಲಿ ಆ ಕಬ್ಬಿನ ರಸವನ್ನು ಹಂಚುವುದಂದರೆ ಸಾಮಾನ್ಯ ವಿಷಯ ಅಲ್ಲ. ಅದು ಒಂದು ದಿನದ ಆದರೆ ಹೌದಪ್ಪ, ಒಂದು ದಿನ ಮಾಡಿದ್ರೆ ಅಂತ ಹೇಳ್ಬೋದು. ಆದರೆ ನಿರಂತರವಾಗಿ 7 ದಿನ ಬೆಳಗ್ಗೆ ಆರಂಭ ಆದರೆ ಸಾಯಂಕಾಲವರೆಗೂ ಇದನ್ನ ಹಂಚೋದಂದ್ರೆ ಐತಿಹಾಸಿಕ ಪಂಚಕಲ್ಯಾಣ ಪೂಜಾ 28ನೇ ತಾರೀಕು ಹಿಡ್ಕೊಂಡು ಮೇ 4ನೇ ತಾರೀಕು ತನಕ ಈ ಆಚಾರ್ಯ 108 ಕುಲರತ್ನ ಭೂಷಣ ಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ ನಡೆಯುವಂತ ಈ ಪೂಜಾದಲ್ಲಿ ಆಚಾರ್ಯ ಶ್ರೀಗಳು ಒಂದು ಮಾತು ಹೇಳಿದ್ರು ನನಗೆ, ಏನಪ್ಪಾ ಕಬ್ಬಿನ ರಸ ಒಂದು ಇಡು ಎಲ್ಲರಿಗೆ ಬಂದವ್ರಿಗೆ ಅಂತ ಹೇಳಿ. ಅದಕ್ಕೆ ನಾ ಆಚಾರ್ಯ ಶ್ರೀಗಳು ಆಜ್ಞೆ ಮೇರೆಗೆ ಈ ಸತತ 7 ದಿವಸ ಕಾಲ ಎಲ್ಲಾ ಧರ್ಮದವರಿಗೆ 7 ದಿವಸ ಕಬ್ಬಿನ ಹಾಲು ಇಡ್ತಂತೇಳಿ ಮಾತುಕೊಳ್ತೀನಿ. ಆದಿಶ್ರೀಗಳು ಇದಕ್ಕೆ ಸೇವಾಕ್ ಬಂದಾರ. ಅವರಿಗೆ ಮತ್ತೆ ಇದು ಕೂಡಲೇ ಪಂಚಕಲ್ಯಾಣ ಪೂಜಾಕ್ ಬಂದವರಿಗೆ ಎಲ್ಲರಿಗೂ ನನ್ನ ಜೈ ಜಿನೇಂದ್ರ, ಜೈ ಜಿನೇಂದ್ರ, ಜೈ ಜಿನೇಂದ್ರ, ಜೈ ಸಿಂಗ್. ಮಹಾವೀರ್ ಅಣ್ಣಪ್ಪ ಮುಗ್ಗನೋ ಸಕಿನ್ ಮೇಶ್ವರಿಗೆ
ಅಂದಾಜ 40 ಟನ್ ಆಗದ್ರಿ 7 ದಿವಸಕ್ಕೆ 7 ದಿವಸಕ್ಕೆ 40 ಟನ್ ಎಲ್ಲ ಫ್ರೀ ಬಂದಂತ ಕಬ್ಬು ಒಡಿಯುದ್ರಿ ಮಶಾನ ಎಲ್ಲ ಬಂದಂತ ಸೇವಾ ಮಾಡಕ್ ಎಲ್ಲರೂ ಫ್ರೀ ಕೊಟ್ಟಾರ. ಕಬ್ಬಿನ ದಿಂಡಿನ ಮಾಲಕರು ದಿಂಡಿನ ಮಾಲಕರು ಮಷಿನ್ ಮಾಲಕರು. ಪ್ರತಿದಿನ ಇಲ್ಲಿ ಹಲವಾರು ಶರಣರು, ಹಲವಾರು ಆಧ್ಯಾತ್ಮಿಕ ಚಿಂತಕರು, ಉಪನ್ಯಾಸಕರು, ಮಹಾನ್ ಗಣ್ಯ ವ್ಯಕ್ತಿಗಳು ಪ್ರತಿದಿನ ಇಲ್ಲಿ ಬಂದು ದರ್ಶನ ಪಡೆದು ಈ ಪಂಚ ಕಲ್ಯಾಣದಲ್ಲಿ ತಮ್ಮ ಉಪನ್ಯಾಸಗಳ ಮೂಲಕ ಹಾಗೆಯೇ ಇಲ್ಲಿ ಭಾಗವಹಿಸುವ ಮೂಲಕ ಪುಣ್ಯ ಸಂಪಾದನೆ ಮಾಡುವಂಥ ಏಕೈಕ ಜೈನ ಧರ್ಮದ ಒಂದು ಅವಿಭಾಜ್ಯ ಅಂಗವಾದಂಥದ್ದು ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ. ಆಯಾ ಗ್ರಾಮದಲ್ಲಿ ಸ್ಥಾಪನೆಗೊಂಡಂಥ ಜೈನ ಮಂದಿರದ ಏನಾದರೂ ವಿಶೇಷವಾಗಿ ಹೊಸ ಬಸದಿ ನಿರ್ಮಾಣ ಆಗಿದ್ರೆ ಅಥವಾ ಮಾನಸ್ತಂಭ ನಿರ್ಮಾಣ ಆಗಿದ್ರೆ ಅಥವಾ ಶಿಖರ ಕಳಸಗಳ ನಿರ್ಮಾಣ ಆಗಿದ್ರೆ ಅಥವಾ ಏನಾದರೂ ಹೊಸ ನಿರ್ಮಾಣ ಕಾರ್ಯ ಆದಾಗ ಪಂಚಕಲ್ಯಾಣ ಮಾಡುವುದು ಒಂದು ನೆಪ. ಹೇಗೆ ತೀರ್ಥಂಕರು ಜನ್ಮ ತಾಳ್ತಾರೆ, ತಾಯಿಯ ಕನ್ನಡದ ಕ್ರಾಂತಿಗೆ ಕೋಟಿ ನಮಸ್ಕಾರ. ನಾನು ಇವತ್ತು ಕೃಷ್ಣಾ ತೀರದ ಮಹೇಶ್ವಾಡಿ ಇದ್ದೀವಿ. ಅಥಣಿ ತಾಲೂಕಿನ ಮಹೇಶ್ವಾಡಿ ಗ್ರಾಮ ಇಪ್ಪರಿಗೆ ಆಲ್ಮ ಡ್ಯಾಮ್ದಿಂದ ಅನತಿ ದೂರದಲ್ಲಿ ಕೇವಲ 10 ಕಿಲೋಮೀಟರ್ ಅಂತರದಲ್ಲಿರುವಂತ ಮಹೇಶ್ವಾಡಿ ಗ್ರಾಮದಲ್ಲಿ ಸಪ್ತ ಮುನಿಗಳನ್ನ ಜೈನ ಮುನಿಗಳು ಕೊಟ್ಟಂತ ಕ್ಷೇತ್ರ. ಇಲ್ಲಿ ಜನ್ಮಿಸಿದಂತ 7 ಜೈನ ಮುನಿಗಳಿಂದ ಜೈನ ಪರಂಪರೆ ಸಾಗಿದೆ. ಹೀಗಾಗಿ ಜೈನದ ಪ್ರವಕ್ತರು, ಧರ್ಮ ಪ್ರಭಾಕರರು, ಧರ್ಮದ ಒಂದಿಷ್ಟು ಪ್ರಸಾರಗಳನ್ನು ಮಾಡುವಂತ 7 ಜನ ಇಲ್ಲಿ ಜೈನ ಮುನಿಗಳಾಗಿರುವಂತ ಕ್ಷೇತ್ರದಲ್ಲಿ ಇವತ್ತು ಪಂಚಕಲ್ಯಾಣದ ಯಾವ ತರ ಸಿದ್ಧತೆ ಇತ್ತು ಎಲ್ಲ ವಿಡಿಯೋಗಳನ್ನ ನಿಮಗಾಗಿ ನಾನು ತರ್ತಾ ಇದ್ದೀನಿ. जय जिनेंद्र. आचार्य कुलरत्नभूषण महाराजांच्या सानिध्यात हे दीर्घायू औषधालय चालू आहे. ह्याचे साईड इफेक्ट कोणतेही नाही, 100% गॅरंटी. आणि हे एक प्रोडक्ट असं आहे की हे श्रीधान्य आहे, 9 प्रकारचे धान्य आहेत. हे लहान मुलांना व जे वयस्कर वृद्ध आहेत त्यांना हे पौष्टिक मिळते, त्यामुळे याचे बारीक पूड करून खायचं आहे. त्यानंतर हे शुगरचं औषध आहे, नो साइड इफेक्ट. हे कॅन्सर वरचं आहे, 100% रिझल्ट आहे कॅन्सरचं औषध. त्यानंतर हे बोन गॅप, मूतखडा, खोकला, अस्थमा, बीपी, फेस पॅक, वजन कमी करणे, अपचन, हेअर ऑइल, पेन ऑइल, अमृतधारा, आय ड्रॉप्स, कानाचे कोणतेही प्रॉब्लेम्स असतील तर हे एक ड्रॉप्स घातल्यानंतर कानाचे सगळे प्रॉब्लेम सॉल्व्ह होतात. मेमरी पॉवर, फंगल इन्फेक्शन. त्यानंतर हे मुळव्याचं औषध आहे आणि हे गुडघेदुखी याच्यावरच आहे. त्यानंतर हे मुळव्याध, थायरॉइड. त्यानंतर हे जुलाबवरचं औषध आहे, पित्तनाशक, संधिवात, झोप येणे, उष्णता कमी करणे. त्यानंतर हे दीर्घायू ते गुडघेदुखी, अंगदुखी याच्यावर औषध आहे. धन्यवाद. जय जिनेंद्र. ऍड्रेस अमृतलाट मध्ये औषध मिळतात. पार्श्वनाथ दिगंबर जैन मंदिर, पार्श्वनाथ दिगंबर जैन मंदिर, अमृतलाट. जय जिनेंद्र. कोल्हापूर जिल्हा, तालुका शिरोळ. जय जिनेंद्र. ಆ ತಾಯಿಯ ಬಯಕೆ ಹೇಗೆ, ಅಲ್ಲಿನ ವಾತಾವರಣ ಹೇಗೆ, ಅರಮನೆಯ ಸೊಬಗು ಹೇಗಿರುತ್ತೆ, ನಾಮಕರಣ ಹೇಗೆ ಮಾಡ್ತಾರೆ, ತೊಟ್ಟಿಲ ಶಾಸ್ತ್ರವನ್ನು ಹೇಗೆ ಮಾಡ್ತಾರೆ, ಆ ರಾಜ್ಯ ಪೋಷಾಕಗಳು, ರಾಜ್ಯ ವೈಭವ, ಅಂದಿನ ಕಾಲಘಟ್ಟದಲ್ಲಿ ನಡೆದಂಥ ಸ್ವರ್ಗದಲ್ಲಿ ಏನೇನೋ ಆಗತ್ತೆ, ಯಾರು ಬರುತ್ತಾರೆ, ಎಲ್ಲ ವಿಧಿವತ್ತವಾಗಿ ರಾಜ್ಯ ಅಭಿಷೇಕ ಅಂದರೆ ರಾಜ್ಯಾಭಿಷೇಕ ಅಂದರೆ 56 ರಾಜ್ಯರು ಹೇಗೆ ಬರ್ತಾರೆ,
ಅವರ ಕಪ್ಪು ಕಾಣಿಕೆ ಸಲ್ಲಿಸುವುದು ಮತ್ತು ನಾಮಕರಣದ ವಿಧಾನಗಳು, ಅವು ಬಾಲ್ಯ ಲೀಲೆಗಳು, ಹಾಗೆ ಮುಂದೆ ಬರಬರ್ತಾ ಒಂದು ದೀಕ್ಷಾವನ್ನು ತೀರ್ಥಂಕರಿಗೆ ಕೊಡುವಂಥ ದೀಕ್ಷೆ, ಹಾಗೆ ತಪ ಕಲ್ಯಾಣ, ಜ್ಞಾನ ಕಲ್ಯಾಣ, ಹೀಗೆ ವೈರಾಗ್ಯವನ್ನು ತೋರಿಸುವಂಥದ್ದೇ ಪಂಚಕಲ್ಯಾಣ. ಕಾರಣ ಪಂಚಕಲ್ಯಾಣ ಅಂದರೆ ತೀರ್ಥಂಕರು ಹೇಗೆ ಆಗಿ ಹೋದರು, ಅವರ ಜೀವನವನ್ನು ರೂಪಕ ಅಂದರೆ ಈ ಪಂಚಕಲ್ಯಾಣದ ಒಂದಿಷ್ಟು ಮೂಲಕ ತೋರಿಸುವಂಥದ್ದು. ಮುಂದಿನ ಪೀಳಿಗೆಗೆ ಹೌದು ತೀರ್ಥಂಕರು ಹೀಗೆ ಇದ್ದರು, ಅವರ ಬಾಲ್ಯಾವಸ್ಥೆ ಹೀಗಿತ್ತು ಅನ್ನುವ ಒಂದು ಆ ಪರಿಕಲ್ಪನೆಯನ್ನು ಕೊಡುವುದೇ ಪಂಚಕಲ್ಯಾಣ. ಇಲ್ಲಿ ಯಾವುದೋ ಆಡಂಬರ ಮತ್ತು ದುಂದು ವೆಚ್ಚಕ್ಕೆ ಹೆಚ್ಚು ಮಹತ್ವವನ್ನು ಕೊಡದೆ ಧಾರ್ಮಿಕ ವಿಧಿವಿಧಾನಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಎಲ್ಲವೂ ಕರಾರುವಕವಾಗಿ ನಿಯಮಬದ್ಧವಾಗಿ ಶಾಸ್ತ್ರ ಅಂದರೆ ಉಲ್ಲೇಖ ಹೇಗಿರುತ್ತೆ ಅದರ ಪ್ರಕಾರ ಒಂದೊಂದು ವಿಧಿವತ್ತವಾಗಿ ಮಾಡುತ್ತಾ ಪಂಚಕಲ್ಯಾಣ ನೆರವೇರುತ್ತೆ. ಈಗ ಚಂದ್ರಪೌಳಿ ತೀರ್ಥಂಕರ ರಾಜ್ಯ ವೈಭವ ಅಂದರೆ ಅವರ ಮೆರವಣಿಗೆ, ಅಂದರೆ ರಾಜ್ಯವನ್ನು ಪಟ್ಟಾಭಿಷೇಕ ಮಾಡ್ಕೋ ಸಮಯದಲ್ಲಿ ವೈರಾಗ್ಯ ಹೇಗೆ ಬಂತು ಅನ್ನೋದು ತೋರಿಸ್ಬೋದು. ತಂದೆ ಚಂದ್ರಪೌಳಿ ತೀರ್ಥಂಕರಿಗೆ ರಾಜ್ಯಭಾರವನ್ನು ಕೊಟ್ಟು ಇನ್ನೇನು ಮಾಡುವಂಥ ಆ ಸನ್ನಿವೇಶನ ತೋರಿಸುವುದೇ ಪಂಚಕಲ್ಯಾಣ. ನಂತರ ವೈರಾಗ್ಯ ಉತ್ಪನ್ನ ಆಗಿ ಮುನಿ ದೀಕ್ಷೆಗಳನ್ನು ತಗೊಂಡು ತೀರ್ಥಂಕರಾಗಿ ಎಲ್ಲ ಪ್ರಭಾವನೆ ಮಾಡುತ್ತಾ ಸಮೋಚರಣದಲ್ಲಿ ಪ್ರವಚನ ಮೂಲಕ, ದಿವ್ಯ ಧ್ವನಿ ಮೂಲಕ ಎಲ್ಲ ಭಾಷೆಗಳಿಗೆ ತಿಳಿಯುವಂಥ, ಎಲ್ಲ ಭಾಷಿಕರಿಗೆ ತಿಳಿಯುವಂಥ ದಿವ್ಯ ಧ್ವನಿ ಹೊರಡಿಸುತ್ತಾರಲ್ಲ, ಅದುವೇ ಸಮೋಚರಣ. ಇಲ್ಲಿ ಪರಮ ಪೂಜ್ಯ 108 ಕುಲರತ್ನ ಭೂಷಣ ಮಹಾರಾಜರ ಒಂದು ಕಲ್ಪನೆ ಅಂದರೆ ಯಾರೆಲ್ಲ ಸಮ್ಯದ ಶಿಖರಜಿ ಅಂದರೆ ಜೈನ ಧರ್ಮದ ಪವಿತ್ರ ಕ್ಷೇತ್ರ, ಜೈನರಾದ ಮೇಲೆ ಒಂದು ಹೇಗೆ ಇಸ್ಲಾಂ ಧರ್ಮದಲ್ಲಿ ಮೆಕ್ಕಾ ಮಸೀದಿ ಹೋಗ್ತಾರೆ, ಹಾಗೆ ಇಲ್ಲಿ ಸಮ್ಯದ ಶಿಖರಜಿ ಯಾತ್ರೆಯನ್ನು ಮಾಡ್ತಾರೆ. ಸಮ್ಯದ ಶಿಖರಜಿ ಹೇಗಿದೆ, ಎಲ್ಲಿದೆ, ಯಾವ ಥರ ದರ್ಶನಕ್ಕೆ ಹೋಗಬೇಕು ಅನ್ನೋದು ಆ ಚಿತ್ರಕಾವ್ಯಗಳ ಮೂಲಕ, ದೃಶ್ಯ ಕಾವ್ಯ ಮೂಲಕ ತೋರಿಸುವಂಥ ಭಾಳಷ್ಟು ಶ್ರಮವಹಿಸಿ ಮಾಡಿದ್ದಾರೆ. ಇಲ್ಲಿ ಬರೀ ಕೇವಲ ಪಂಚಕಲ್ಯಾಣ ಅಂದರೆ ಕೇವಲ ಪೂಜೆ ಅಷ್ಟೇ ಅಲ್ಲ, ಅಲ್ಲಿನ ದೃಶ್ಯ ಕಾವ್ಯಗಳನ್ನು ಕೂಡ ಕಣ್ತುಂಬಿಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದು ಇದೇ ಪ್ರಥಮ ಬಾರಿ ನಮಗೆ ಕಂಡುಬಂತು. ಇದು ಸಮ್ಯ ಶಿಖರ ಅಂದರೆ ಜಾರ್ಖಂಡದಲ್ಲಿರುವಂಥ ಮಧುಬನ್ ಅಂತ ಪ್ರದೇಶದಲ್ಲಿ ಸಮ್ಯದ ಶಿಖರಜಿ 20 ತೀರ್ಥಂಕರು ಮೋಕ್ಷ ಹೋದಂಥ ಭೂಮಿ ಸಮ್ಯದ ಶಿಖರಜಿ, ಮಧುಬನ ಅಂತ ಕರಿತೀವಿ. ಗಿರಿಡಿಯ ಡಿಸ್ಟಿಕ್ನಲ್ಲಿರುವಂಥ ಜಾರ್ಖಂಡ್ ರಾಜ್ಯ, ಗಿರಿಡಿಯ ಡಿಸ್ಟಿಕ್ನ 40 ಕಿಲೋಮೀಟರ್ ಅಂತೇಳಿ ಪಾರ್ಶ್ವನಾಥ್ ರೈಲ್ವೆ ಮಂದಿರದಿಂದ ನಾವು ಹೋದಾಗ ಮಧುಬನ ತೀರ್ಥಂಕರ ಅತಿ ಪವಿತ್ರ ಕ್ಷೇತ್ರ. 20 ತೀರ್ಥಂಕರ ಮೋಕ್ಷ ಹೋದಂಥ ಕೊನೆಯ ಕಾಲಘಟ್ಟದಲ್ಲಿ 20 ತೀರ್ಥಂಕರು ಅಲ್ಲಿ ಸಮಾಧಿ ಅಥವಾ ಮೋಕ್ಷ ಹೋದಂಥ ಸ್ಥಳವೇ ಸಮ್ಯದ ಶಿಖರಜಿ ಯಾತ್ರೆ. ಅಲ್ಲಿನ ಹಲವಾರು ಜನ ವರ್ಷಕ್ಕೊಮ್ಮೆ, ವರ್ಷದಲ್ಲಿ 4 ಬಾರಿ ಹೋಗುವಂಥವು ಕೂಡ ಇನ್ನೂ ಇದ್ದಾರೆ. ಈಗ ರೈಲು ಮೂಲಕ ಹೆಚ್ಚಾಗಿ ಹೋಗ್ತಾರೆ, ಬಸ್ ಮೂಲಕ ಹೋಗ್ತಾರೆ. ಯಾತ್ರೆ ಪವಿತ್ರ ಕ್ಷೇತ್ರಕ್ಕೆ ದರ್ಶನ ಮಾಡಲಿ, ಜನ ಮರೆತು ಹೋಗಬಾರ್ದು ಅನ್ನುವ ಒಂದು ಕಲ್ಪನೆ, ವಿಶಿಷ್ಟ ಪರಿಕಲ್ಪನೆ ಕುಲರತ್ನ ಭೂಷಣ ಮಹಾರಾಜರು ಮಾಡಿದರು. ಈ ವಿಡಿಯೋ ತಮಗೆ ಹೇಗೆ ಅನಿಸ್ತು? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇಲ್ಲಿ ಆಗಿ ಹೋದಂಥ ಮಹಿಷವಾಡಿಯಲ್ಲಿರುವಂಥ ಆ ಜೈನ ದಿಗಂಬರ ಮುನಿಯ ಜೀವನ ಚರಿತ್ರವನ್ನು ದೃಶ್ಯ ಕಾವ್ಯ ಮೂಲಕ ಇಳಿಸಿದ್ದು ಬಹಳ ವಿಶೇಷ ಆಗಿತ್ತು. ಹಾಗಿದ್ರೆ ಬನ್ನಿ ಒಂದ್ಸಲ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಿಂದ ಅತಿ ಸಮೀಪದಲ್ಲಿರುವಂಥ ಮಹಿಷವಾಡಿಗೆ ಹಿಪ್ಪರಿಗೆ ಅಣೆಕಟ್ಟದಿಂದ 10 ಕಿಲೋಮೀಟರ್ ಅಂತರ ಇರುವಂಥ ಹಿಪ್ಪರಿಗೆ ಅಣೆಕಟ್ಟಿಗೆ ತಮಗೆಲ್ಲ ಸ್ವಾಗತ. ಯಾರೆಲ್ಲ ಈ ಪಂಚಕಲ್ಯಾಣದ ಭಾಗವಹಿಸಲಿಕ್ಕೆ ಆಗದಿದ್ದರೂ ಕೂಡ ವಿಡಿಯೋ ಮೂಲಕ ನೋಡಿ ಹರಿಸಿ, ಮತ್ತೆ ಹೊಸ ಹೊಸ ವಿಷಯಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಎಲ್ಲರಿಗೂ ಕೂಡ ಕನ್ನಡದ ಕುಲಕೋಟಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ.
ಆಚರಿಸಿ ಪ್ರಶ್ನೆ ಕೇಳಿದ್ರೆ ಇದು ಮುಗಿಸ್ತಾರೆ ನಾವು ಇನ್ನೊಂದು ಏಳು ಪೂಜೆ ಮಾಡಿ ಬಂದಿದ್ರು ಒಂದು ಚರ್ಚೆ ಆಗಲಿಲ್ಲ. ಅದಕ್ಕೆ ನಂಗೆ ಟೈಮ್ ಕೊಡ್ಬೇಕು ಇದ್ರ ಸಲುವಾಗಿ ಜಾತ್ರೆ ಮಾಡೋದಲ್ಲ ಎಷ್ಟು ತಿಳ್ಕೊಂಡು ಮಾಡ್ತೀವಿ ಅಷ್ಟು ನಿಜವಾದಂತ ಧರ್ಮ ಆಗ್ತದೆ.